ಮೀನುಗಾರ ಮತ್ತು ನೀರಿನ ಹಕ್ಕಿ. ಒಂದು ಹಸಿರು ಮರಗಳಿಂದ ಆವರಿಸಲ್ಪಟ್ಟ ದೊಡ್ಡ ಕೆರೆಯಿತ್ತು. ಆ ಕೆರೆಯ ನೀರು ತಾಜಾ ಮತ್ತು ಸ್ವಚ್ಛವಾಗಿತ್ತು. ಕೆರೆಯೊಳಗೆ ಹಲವು ಮೀನುಗಳು ಸಂತೋಷದಿಂದ ಬದುಕುತ್ತಿದ್ದು, ಅವುಗಳಲ್ಲಿ ಒಂದು ಬುದ್ಧಿವಂತ ಮತ್ತು ಅನುಭವಿಯಾದ ಮೀನು ಎಲ್ಲರಿಗೂ ನಾಯಕನಾಗಿತ್ತು. ಕೆರೆಯ ಅಂಚಿನಲ್ಲಿ ಒಂದು ನೀರಿನ ಹಕ್ಕಿ ವಾಸಿಸುತ್ತಿತ್ತು. ಅದು ಪ್ರತಿದಿನ ಕೆರೆಯ ಸುತ್ತ ಹಾರುತ್ತಾ ಪರಿಸ್ಥಿತಿಯನ್ನು ಗಮನಿಸುತ್ತಿತ್ತು. ಕೆರೆಯ ಸೌಂದರ್ಯವನ್ನು ಹಾಗೂ ಮೀನಿನ ಬದುಕನ್ನು ಅದು ತುಂಬಾ ಪ್ರೀತಿಸುತ್ತಿತ್ತು. ಒಂದು ದಿನ ಬೆಳಗಿನ ಜಾವ ಒಬ್ಬ ಮೀನುಗಾರ ಕೆರೆಗೆ ಬಂದನು. ಅವನು ಮೌನವಾಗಿ ಬಲೆ, ಕಡ್ಡಿ ಮತ್ತು ಆಮಿಷವನ್ನು ತಂದು, ಇಂದು ನನಗೆ ಉತ್ತಮ ಮೀನು ಸಿಗಬೇಕು ಎಂದುಕೊಂಡನು. ನೀರಿನ ಹಕ್ಕಿ ಇದನ್ನು ದೂರದಿಂದಲೇ ನೋಡಿ ಅಪಾಯವನ್ನು ಅರಿತುಕೊಂಡಿತು. ಹಕ್ಕಿ ತಕ್ಷಣ ಕೆರೆಯ ಮೇಲಿಂದ ಹಾರುತ್ತಾ ಮೀನಿಗೆ ಎಚ್ಚರಿಸಿತು. ಎಚ್ಚರಿಕೆ ಸ್ನೇಹಿತರೆ, ಮೀನುಗಾರ ಬಂದಿದ್ದಾನೆ, ಇಂದು ನಾವು ಜಾಗರೂಕರಾಗಿರಬೇಕು. ಆದರೆ ಕೆಲವು ಚಿಕ್ಕ ಮೀನುಗಳು ನಗುತ್ತಾ ಹೇಳಿದವು, ಅವನು ಪ್ರತಿದಿನ ಬರುತ್ತಾನೆ, ಆದರೆ ನಾವು ಸದಾ ತಪ್ಪಿಸಿಕೊಳ್ಳುತ್ತೇವೆ. ಆಗ ಹಿರಿಯ ಮೀನು ಹೇಳಿತು, ಅಪಾಯವನ್ನು ತಿರಸ್ಕರಿಸಬೇಡಿ, ಬುದ್ಧಿಯಿಂದ ನಡೆದುಕೊಂಡರೆ ಮಾತ್ರ ಬದುಕು ಉಳಿಯುತ್ತದೆ. ಮೀನುಗಾರ ನಿಧಾನವಾಗಿ ಬಲೆ ಹಾಕಿದನು. ಕೆಲವು ಅಜಾಗರೂಕ ಮೀನುಗಳು ಆಮಿಷದತ್ತ ಹೋಗಿದವು. ಆದರೆ ಹಿರಿಯ ಮೀನಿನ ಮಾತು ಕೇಳಿದವರು ಆಳವಾದ ನೀರಿನೊಳಗೆ ಹೋಗಿ ಕಲ್ಲುಗಳ ಹಿಂದೆ ಅಡಗಿಕೊಂಡವು. ಸ್ವಲ್ಪ ಹೊತ್ತಿನಲ್ಲಿ ಮೀನುಗಾರ ಬಲೆಯನ್ನೆಳೆದಾಗ ಕೆಲ ಮೀನುಗಳು ಸಿಕ್ಕಿಕೊಂಡಿದ್ದವು. ಅವನು ಸಂತೋಷದಿಂದ ಅವುಗಳನ್ನು ತೆಗೆದುಕೊಂಡು ಹೋದನು. ಆದರೆ ಹಲವಾರು ಮೀನುಗಳು ಹಕ್ಕಿಯ ಎಚ್ಚರಿಕೆ ಮತ್ತು ಹಿರಿಯ ಮೀನಿನ ಬುದ್ಧಿವಂತಿಕೆಯಿಂದ ಉಳಿದವು. ಆ ದಿನದ ನಂತರ ಮೀನುಗಳು ನೀರಿನ ಹಕ್ಕಿಯ ಮಾತಿಗೆ ಹೆಚ್ಚಿನ ಗೌರವ ಕೊಡಲು ಪ್ರಾರಂಭಿಸಿದವು. ನೀರಿನ ಹಕ್ಕಿಯು ಮೀನಿನ ಸ್ನೇಹವನ್ನು ಮೌಲ್ಯ ಮಾಡಿತು. ಮೀನುಗಾರ ಮತ್ತೆ ಮತ್ತೆ ಬಂದರೂ ಮೀನುಗಳು ಒಗ್ಗಟ್ಟಾಗಿ ಮತ್ತು ಜಾಗರೂಕತೆಯಿಂದ ಅವನ ಬಲೆಗೆ ಬೀಳಲಿಲ್ಲ. ಕಾಲಕ್ರಮೇಣ ಮೀನುಗಾರ ಬೇಸರಗೊಂಡು ಆ ಕೆರೆಯನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದನು. ಕೆರೆ ಮತ್ತೆ ಶಾಂತವಾಯಿತು. ಮೀನುಗಳು ಸುರಕ್ಷಿತವಾಗಿ ಬದುಕುತ್ತಾ ನೀರಿನ ಹಕ್ಕಿಯೊಂದಿಗೆ ಸ್ನೇಹವನ್ನು ಮುಂದುವರಿಸಿತು. ಪಾಠ: ಒಗ್ಗಟ್ಟು, ಸಮಯಕ್ಕೆ ಬಂದ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆ ಅಪಾಯದಿಂದ ನಮ್ಮನ್ನು ರಕ್ಷಿಸುತ್ತದೆ. ನೀರಿನ ಹಕ್ಕಿ ಮತ್ತು ಮೀನು. ಒಂದು ಶಾಂತವಾದ ಕೆರೆಯಲ್ಲಿ ಒಂದು ಮೀನು ಸುಖವಾಗಿ ಬದುಕುತ್ತಿತ್ತು. ಅದೇ ಕೆರೆಯ ಅಂಚಿನಲ್ಲಿ ಒಂದು ನೀರಿನ ಹಕ್ಕಿ ವಾಸಿಸುತ್ತಿತ್ತು. ಒಂದು ದಿನ ಹಕ್ಕಿ ಮೀನಿಗೆ ಹೇಳಿತು, ಈ ಕೆರೆ ಒಣಗಿಬಿಡುತ್ತದೆ, ನನ್ನ ಜೊತೆ ಬಾ, ನಿನ್ನನ್ನು ರಕ್ಷಿಸುತ್ತೇನೆ. ಮೀನು ನಮ್ಮಿ ಕೇಳಿತು, ನೀನು ನನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೀಯಾ? ಹಕ್ಕಿ ಉತ್ತರಿಸಿತು, ನೀರು ಇಲ್ಲದ ಸುರಕ್ಷಿತ ಸ್ಥಳಕ್ಕೆ. ಮೀನು ಅದನ್ನು ಕೇಳಿ ಹೆದರಿ ಹೇಳಿತು, ನನಗೆ ನೀರೇ ಜೀವನ, ನೀರು ಇಲ್ಲದ ಸ್ಥಳದಲ್ಲಿ ನಾನು ಬದುಕಲಾರೆ. ಮೀನು ತನ್ನ ಬುದ್ಧಿಯಿಂದ ಹಕ್ಕಿಯ ಮಾತನ್ನು ನಂಬಲಿಲ್ಲ ಮತ್ತು ಕೆರೆಯಲ್ಲೇ ಸುರಕ್ಷಿತವಾಗಿ ಉಳಿಯಿತು. ಪಾಠ: ಯಾವಾಗಲೂ ಇತರರ ಮಾತನ್ನು ನಂಬುವ ಮೊದಲು ಬುದ್ಧಿಯಿಂದ ಯೋಚಿಸಬೇಕು. ಮೀನು ಮತ್ತು ನೀರು. ಒಂದು ಸುಂದರ ಕೆರೆಯಲ್ಲಿ ಒಂದು ಚಿಕ್ಕ ಮೀನು ಸಂತೋಷದಿಂದ ಬದುಕುತ್ತಿತ್ತು. ಒಂದು ದಿನ ಅದು ತನ್ನ ಸ್ನೇಹಿತನಿಗೆ ಕೇಳಿತು, ನೀರು ಎಂದರೇನು? ಎಲ್ಲರೂ ನೀರಿನ ಬಗ್ಗೆ ಮಾತನಾಡುತ್ತಾರೆ, ಆದರೆ ನನಗೆ ಅದು ಕಾಣುತ್ತಿಲ್ಲ.